അശ്വതിയാണ് ഈ പാലക്കാട് കാസർഗോഡ് മണ്ഡലത്തിൽ വിജയിച്ചു വരുന്നതെങ്കിൽ ഇവിടെയുള്ള ഈ കാസർഗോഡ് എന്ന് പറയുന്ന ജില്ലയിലെ കാസർഗോഡ് മണ്ഡലത്തിൽ നമോ ക്യാൻറ്റീൻ എന്ന് പറയുന്ന ഒരു ക്യാൻറ്റീൻ ആരംഭിച്ചിരിക്കും. 20 രൂപയ്ക്കും വയറ് നിറച്ച ഭക്ഷണം കഴിക്കാനുള്ള ഒരു ക്യാൻറ്റീൻ ഇവിടെ അശ്വതി കൊണ്ടുവരുമെന്ന് ഞാൻ നിങ്ങൾക്ക് ഉറപ്പു നൽകുകയാണ്. നിങ്ങൾക്കറിയാം, ഒരു മീൻ കൂട്ടി ചോറുണ്ടാൽ 150 രൂപ വരെ കൊടുക്കേണ്ട സാഹചര്യത്തിലാണ് വയറ് നിറച്ച് ഭക്ഷണം കഴിക്കാൻ 20 രൂപയുടെ നമോ ക്യാൻറ്റീൻ എന്ന് പറയുന്ന ക്യാൻറ്റീൻ അശ്വതി MLA ആയാൽ ഈ കാസർഗോഡ് മണ്ഡലത്തിൽ കൊണ്ടുവരിക. ಮತದಾರ ಬಂಧುಗಳು, ವಿಕಸಿತ ಕಾಸರಗೋಡು ಕೇರಳದ ಹೈಟೆಕ್ ಪ್ರವೇಶ ದ್ವಾರ ಮತ್ತು ಮೊದಲ ಸ್ಮಾರ್ಟ್ ಜಿಲ್ಲೆ. ವೈದ್ಯಕೀಯ ಕಾಲೇಜು, ಆಸ್ಪತ್ರೆಗಳ ಮೇಲ್ದರ್ಜೆ, ವಿಶೇಷ ಚಿಕಿತ್ಸಾ ಕೇಂದ್ರಗಳು, ಎಂಡೋಸಲ್ಫನ್ ಸಂತ್ರಸ್ತರಿಗೆ ನೆರವು, ಆಯುಷ್ ಮತ್ತು ಸಂಶೋಧನೆ, ಮೂಲಸೌಕರ್ಯ ಮತ್ತು ಸಂಪರ್ಕ ಕ್ರಾಂತಿ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ವಿಕಾಸ, ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ, ಸಾಂಸ್ಕೃತಿಕ ಕೇಂದ್ರ ಹಾಗೂ ಇನ್ನಿತರ ಯೋಜನೆ ನೀಡಲು ಬಿಜೆಪಿಗೆ ನಿಮ್ಮ ಮತ. NDA സ്ഥാനാർത്ഥിയായ അശ്വതി ജയിച്ചു വരികയാണെങ്കിൽ പ്രിയ സുഹൃത്തുക്കളെ, കാസർഗോഡ് മണ്ഡലത്തിൽ നിങ്ങൾക്ക് നല്ലൊരു പ്രൊഫഷണൽ കോളേജ് കൂടി ആരംഭിക്കുമെന്ന് പറയുന്നു. അതേപോലെ ಪ್ರಚಂಡ ಬಹುಮತವು ಎಂದಾಗೂ ಕೊಡಲು ಕಂಡುಬರುತ್ತಿರುವುದು. ಕೇಂದ್ರ ಸರ್ಕಾರ ಹೊರತಂಚಿನ ಜನಪರ ಯೋಜನೆ, ಕೇರಳ ಸರ್ಕಾರ ಕುಟುಂಬ ಬದಲಾವಣೆ ಬರುವುದು ಜನಸಾಮಾನ್ಯರಿಗೂ ಮೋಸ ಮಾಡುತ್ತದೆ. ಇಂದಿನ ಸರ್ಕಾರ ನನಲ ಬೋಡ ನನ್ನ ಕಾಸರಗೋಡು ಬದಲಾವಣೆಯ ಅಗತ್ಯ. ಈ ಬಾರಿ ನಿಖಿಲನ ಮನಸ್ಸರು ಕಡು ತಾವರೆ ನಿಖಿಲನ ಒಂದೊಂದು ಓಟನು ಶ್ರೀಮತಿ ಅಶ್ವನಿ ML ಎಲ್ಲರ ಓಟು ಎಂದಾದರೂ ಬಿಜೆಪಿ ಪಕ್ಷಕ್ಕೆ ದೇಶ ಇನ್ನೂ ವೇಗವಾಗಿ ವಿಕಾಸದ ಹಾದಿಯಲ್ಲಿ ಬೆಳೆಯುತ್ತಿದೆ. ಮೋದಿಜಿಯ ಸಮರ್ಥ ನಾಯಕತ್ವವನ್ನ ವಿಶ್ವವೇ ನಿಬ್ಬೆರಗಾಗಿ ನೋಡುತ್ತಿದೆ. ಮೋದಿಜಿಯ ಹಲವಾರು ಜನಪರ ಯೋಜನೆ ಇನ್ನು ಸಾಮಾನ್ಯ ಜನತೆಗೆ ಆಶಾದಾಯಕವಾಗಿ ಬಾಳಿಗೆ ದಾರಿದೀಪವಾಗಿ. PM ಆವಾಸ್ ಯೋಜನೆ, ಉಜ್ವಲ್ ಯೋಜನೆ, ಮುದ್ರಾ ಯೋಜನೆ, ಜನ್ ಧನ್ ಅಕೌಂಟ್, ಸುರಕ್ಷಾ ಭೀಮಾ ಯೋಜನೆ, ಆಯುಷ್ಮಾನ್ ಯೋಜನೆ, ಇನ್ನಿತರ ಹಲವಾರು ಯೋಜನೆ ಇವೆ. ಅತಿ ಪ್ರಾಮುಖ್ಯವುಳ್ಳ ಯೋಜನೆಗಳನ್ನು ಲಭಿಸುವ ರೀತಿ ಮಾಡಲು LDF UDF ಸರ್ಕಾರಗಳು ಶ್ರಮ ಪಡಲೇ ಇಲ್ಲ. ಕೇರಳ UDF LDF ಪಕ್ಷಗಳು ಜನರನ್ನು ವಂಚಿಸಿ ಪರಸ್ಪರ ಒಪ್ಪಂದ ರಾಜಕೀಯದ ಸಿದ್ಧಾಂತದಲ್ಲಿ ಬಲಿಯಾದದ್ದು ಕೇರಳದ ಜನತೆ.
ನಮ್ಮ ನಾಡಿನ ಸಮಗ್ರ ಆಡಳಿತಕ್ಕಾಗಿ ನಿಮ್ಮ ಮತ್ತು ನಿಮ್ಮ ಮನೆಯವರ ಒಂದೊಂದು ಓಟು ಶ್ರೀಮತಿ ಅಶ್ವಿನಿ ಎಂಎಲ್ ಇವರ ಚುನಾವಣಾ ಚಿಹ್ನೆ ತಾವರಿಗೆ ಮತ ನೀಡಿ. ಬದಲಾವಣೆ ಖಚಿತ, ಅಭಿವೃದ್ಧಿ ನಿಶ್ಚಿತ. ಈ ಬಾರಿ ಬಿಜೆಪಿಗೆ ಕನಸು ಮಾಡಲು ನನಸು ಇರೋದೊಂದೇ ದಾರಿ ನಗುವೆ ನಮ್ಮ ಬೀದಿಗೆಯೂ. ಈ ತಾವರೆ 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 ಜೈ ಜನಗಣ ಮನಯುಡೆ ಮಧುರೆ ಮಧೆ, ಜೈ ಗುಣರುವಿ ಜನ ಶತ ಮನಸ್ಸಿನು ಜೈ. ವೇದಾಂತ ಸೂರ್ಯನದೈ ಊಕುಂ ಚಾರುವೆ ಪಾರಿಂ ಚುಂಬಿದೌಕಂ ತೂಗುಂ ಧನ್ಯವೇ ತಾಮರೆ ತಾಮರೆ ಆತ್ಮೀಯ ಬಂಧುಗಳಿ, ಸಪ್ತ ಭಾಷಾ ಸಂಗಮ ಭೂಮಿಯಾದ ಕಾಸರಗೋಡು ಈ ಸೊಬಗಿನ ಹೊದಿಕೆಯ ಕೆಳಗೆ ದಶಕಗಳಿಂದಲೂ ನರಳುತ್ತಿರುವ ಕಣ್ಣೀರ ಕಥೆಯಿದೆ. ಗಡಿನಾಡ ಕನ್ನಡಿಗರ ಭಾಷಾ ಹಕ್ಕುಗಳಿಗಾಗಿ, ಶಿಕ್ಷಣದ ಅವಕಾಶಗಳಿಗಾಗಿ, ಕನಿಷ್ಠ ಆರೋಗ್ಯ ಸೌಲಭ್ಯಗಳಿಗಾಗಿ ಮೌನವಾಗಿ ಹೋರಾಡುತ್ತಿರುವ ಈ ನೆಲಕ್ಕೆ ಇಂದು ಬೇಕಾಗಿರುವುದು ಅಧಿಕಾರದ ಹಣ್ಣು ಪ್ರದರ್ಶನ ಮಾಡುವ ವ್ಯಕ್ತಿಗಳಿಗೆಲ್ಲ ಬದಲಾಗಿ ಈ ಮಣ್ಣಿನ ಹದಮನ್ನರಿತ ಕಳಕಳಿಯ ನಾಯಕತ್ವ. ಈ ಆಶಯಕ್ಕೆ ಇಂದಿನ ಭರವಸೆಯ ಆಶಾ ದೀಪವೇ ಶ್ರೀಮತಿ ಅಶ್ವಿನಿ ಎಂಎಲ್. ಇವರ ಚುನಾವಣಾ ಚಿಹ್ನೆ ತಾವರೆ. ತಾವರೆಗೆ ಮತ ನೀಡಿ. ಅಶ್ವಿನಿ ಜೊತೆ ನಾವೆಲ್ಲ ಒಂದಾಗೋಣ. ಮೋದಿಯ ಕನಸು ಸಾಕಾರ ಮಾಡೋಣ. ಹೊಸ ಭಾರತಕ್ಕೆ ಬೆಳಕು ಹಚ್ಚೋಣ. ಬದಲಾವಣೆಗಾಗಿ ನಮ್ಮ ಮತ, ಅಭಿವೃದ್ಧಿಗಾಗಿ ಬಿಜೆಪಿ. ಭ್ರಷ್ಟಾಚಾರ ಮುಕ್ತ ಆಡಳಿತ. ಎಲ್ಡಿಎಫ್ ಯುಡಿಎಫ್ ಕೂಟಗಳ ನಡುವಿನ ಹೊಂದಾಣಿಕೆಯ ರಾಜಕೀಯಕ್ಕೆ ಅಂತ್ಯ ಹಾಡಿ ಪಾರದರ್ಶಕ ಆಡಳಿತ ತರುವುದು ಬಿಜೆಪಿಯಿಂದ ಮಾತ್ರ. ಜನಸಾಮಾನ್ಯರ ಧ್ವನಿಯಾಗಿರುವ, ಹೆಣ್ಣು ಮಕ್ಕಳ ಧ್ವನಿಯಾಗಿರುವ ಅಶ್ವಿನಿ ಎಂಎಲ್ ಅವರಿಗೆ ಬೆಂಬಲ ನೀಡಿ ಮಹಿಳಾ ಸಬಲೀಕರಣ ಮತ್ತು ಸಮಗ್ರ ಕಾಸರಗೋಡಿನ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ನೀಡಿ. ನಿಮ್ಮ ಒಂದು ಮತವು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಈ ಬಾರಿ 100ಕ್ಕೆ 100 ಮತದಾನ ಮಾಡಿ ಕಮಲದ ಗುರುತಿಗೆ ಮತ ನೀಡಿ. ಹೊಸ ಕೇರಳವನ್ನ ಮೋದಿ ಅವರೊಂದಿಗೆ ನಿರ್ಮಿಸೋಣ. ಹೊಸ ಕೇರಳ ಮೋದಿ ಜೊತೆಗೆ.
ദാരിദ്ര്യം നേരിടാൻ വേണ്ടി പ്രത്യേക കേന്ദ്ര പാക്കേജ് കൂടി കൊണ്ടുവരുന്നുള്ള ഉറപ്പ് നൽകുന്നു. എനിക്ക് നിങ്ങളോട് ഒന്നേ പറയാനുള്ളൂ, ഈ തവണ നിങ്ങൾ ഇലക്ഷന് പോകുമ്പോൾ 4 or 5 ദിവസങ്ങൾ ബാക്കിയുള്ളപ്പോൾ